ಹಿಂದೆ ಹುಡ್ಗ ಬಂದವನೆ, ಅಣ್ಣ ನಡಿಯೋಣ ಒಳಗಡೆ ಸ್ವಲ್ಪ ರೋಡು ಕೆಟ್ಟೋಗೈತೆ ಅಂತ ಅಂದ. ನೋಡಿದ್ರೆ ರೋಡ್ ಕೆಟ್ಟೋಗಿಲ್ಲ ಗುರು, ಫುಲ್ಲು ಮಳೆ ಬಂದು ಎಲ್ಲ ಕೀಚಡ್ ಆಗ್ಬಿಟ್ಟೈತೆ, ಫುಲ್ಲು ಎಲ್ಲ ಕೆಸರು. ಅಲ್ಲಿ ನನಗೆ ಭಯ ಆಗಿತ್ತು, ಎಲ್ಲಿ ಗಾಡಿ ಊದ್ಕೊಂಬಿಡುತ್ತೆ ಲೋಡ್ ಗಾಡಿ ಅಂತ. ಅವನು ಹೇಳ್ತಾನೆ ಇಲ್ಲ ಇಲ್ಲ ಡೈಲಿ ಗಾಡಿಗಳು ಓಡಾಡ್ತವೆ ನಡಿಯೋಣ ಅಂತ ಅಂದ. ಇದು ಒಳ್ಳೆ ಕರ್ಮ ಆಯ್ತಲ್ಲ, ಗಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಗುರು ಮಣ್ಣಾಗ್ದಂಗೆ. ಇವನು ಯಾರೋ ಕೆಸರಿ ಕರ್ಕೊಂಬಂದ್ಬಿಟ್ಟ, ನನಗಂತೂ ಬೇಜಾರಾಗೋಯ್ತು. ಇನ್ನೇನು ಮಾಡೋದು, ವಿಧಿಯಲ್ಲಿ ಅನ್ಲೋಡ್ ಮಾಡಬೇಕು ಅಂದರೆ 1 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಂತೆ, ವಿಲ್ಲಾ ಒಳಗಡೆ. ಏನು ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ ಹಣೆ ಬರ ಅಂದ್ಕೊಂಡು ಅವನಿಗೆ ಬೈಕೊಂಡು ಹೊರಟೆ ಗುರು. ಗಾಡಿ ರೋಲ್ ಆಗ್ತಾೈತೆ, ಲೋಡ್ ಗಾಡಿ ಆದರೂ ರೋಲ್ ಆಗ್ತೈತೆ, ಅಷ್ಟು ಕೆಸರೈತಲ್ಲಿ. ಅಲ್ಲಿಂದ ಮುಂದೆ ಬರ್ತೀನಿ, ಇದು ರೈಟ್ ಸೈಡು ವಿಲ್ಲಾ ಇದೆಯಲ್ಲ, ಇದು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತೈತೆ. ಕನ್ಸ್ಟ್ರಕ್ಷನ್ನು ಅಂದ್ರೆ ನನಗೆ ಹೇಳಕ್ಕೆ ಬರಲಿಲ್ಲ, ಕಟ್ತಾವ್ರೆ ಕಟ್ಟಡಗಳ್ನ, ಅಚ್ಚ ಕನ್ನಡದಲ್ಲಿ ಹೇಳಿದೆ ನೋಡಿ. ಅಲ್ಲಿಂದ ಮುಂದೆ ಬರ್ತೀನಿ, ಅಲ್ಲೂ ರೋಡ್ ಕಿತ್ತೋಗೈತೆ. ಕೊನೆಗೂ ಅಂತೂ ಅದೆಲ್ಲ ದಾಟ್ಕೊಂಡು ಬಂದ್ವಿ. ನೋಡು ಗುರು, ಇದೇನೇ ವಿಲ್ಲಾ ನಂದಿ ಬೆಟ್ಟದಲ್ಲಿ ಎದುರುಗಡೆ ಕಾಣ್ತೈತಲ್ಲ ನಂದಿ ಬೆಟ್ಟ, ನೋಡ್ರಿ ಅದ್ರ ಕೆಳಗಡೆನೇ ಇರೋದು ವಿಲ್ಲಾ. ಮಾತ್ರ ಸಖತ್ತಾಗೈತೆ. ಒಂದೊಂದು ವಿಲ್ಲಾನು ಹೆಂಗೈತೆ ಅಂತಂದರೆ ನೂಲು ಹಿಡ್ದಂಗೆ ಐತೆ ಗುರು. ಆ ಕಡೆ ಈ ಕಡೆ 1 ಇಂಚು ಅಲ್ಗಾಡಿಲ್ಲ, ಆ ಥರ ಐತೆ. ಆ ಸೈಡಿಂದ ನೋಡ್ರು ಒಂದೇ ಲೆವೆಲ್ಲು, ಈ ಸೈಡಿಂದ ನೋಡಿದ್ರು ಒಂದೇ ಲೆವೆಲ್ಲು. ನನಗಂತೂ ಇಷ್ಟ ಆಗೋಯ್ತು, ಲೈಫಲ್ಲಿ ತಗೊಂಡ್ರೆ ಇಂಥ ವಿಲ್ಲಾ ತಗೋಬೇಕು ಅಂತ. ನೋಡಿ ಅದೇ ನಂದಿ ಬೆಟ್ಟದ ಕೆಳಗಡೆನೇ ವಿಲ್ಲಾ. ನನಗಂತೂ ಈ ವಿಲ್ಲಾಗಳು ನೋಡಿ ಖುಷಿ ಆಯಿತು. 2 ಗಂಟೆಗೆ ಹಾಕ್ತವನು ಗುರು ಗಾಡಿನ, ರಾತ್ರಿ 9 ಗಂಟೆ ಆಯಿತು. ಅನ್ಲೋಡ್ ಎಲ್ಲ ಮಾಡಿದ್ರು, ಅನ್ಲೋಡ್ ಮಾಡಿ ಮತ್ತೆ ಅದೇನೋ ಟೆಂಪ್ಲೇಟ್ ಹಾಕಬೇಕು, ವೆಯ್ಟ್ ಮಾಡೋಣ ಅಂತ ಅಂದರು. ನೋಡ್ತೀನಿ ಸುಡ್ಗಾಡಿದ್ದಂಗೆ ಐತೆ ಗುರು, ಒಂದು ಲೈಟ್ ಇಲ್ಲ ಏನಿಲ್ಲ. ನನಗಂತೂ ಇಲ್ಲಿ ಬಂದಿದ್ದು ಬೇಜಾರಾಗೋಯ್ತು, ಏನು ಇಷ್ಟೊತ್ತರ ಲೋಡ್ ಮಾಡಲಿಲ್ವಲ್ಲ ಇವರು ಅಂತ. ಏನಪ್ಪ ಇದು ಹಣೆ ಬರ ಅಂದ್ಕೊಂಡು. ನೋಡಿ ಪಾಪ ಅವ್ರು ಆ ಕತ್ಲೆಲೆ ಕಾಣಿಸ್ತಾಯಿಲ್ಲ, ಏನಿಲ್ಲ ಪಾಪ ಲೋಡ್ ಮಾಡ್ತವ್ರೆ. ನಾನು ಇನ್ನೇನು ಮಾಡಲಿ, ನಾನು ಏನು ಮಾತಾಡೋಕ್ಕಾಗಲ್ಲ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಬಂದೆ. ಅಣ್ಣ ಇನ್ನೊಂದು ಸ್ವಲ್ಪ ಮುಂದೆ ನಡೀರಿ, ಅಲ್ಲೂ ಲೋಡ್ ಐತೆ ಅಂತ ಅಂದರು. ಮತ್ತು ಇಲ್ಲೂ ಲೋಡ್ ಮಾಡಿದ್ರು ಗುರು. ನೆಕ್ಸ್ಟ್ ಈಗ ಸೀದಾ ಡೈರೆಕ್ಟು ಮನೆಗೇನೆ, ನಾಳೆ ಅನ್ಲೋಡ್ ಮಾಡೋದು ಟೆಂಪ್ಲೇಟ್ನ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ.